ಎಲ್ಲರಿಗೂ ನಮಸ್ಕಾರ. ಮಹಾಶಿವರಾತ್ರಿ ಅಂಗವಾಗಿ ಈ ದೇಶದ, ಈ ನಾಡಿನ, ವಿಶೇಷವಾಗಿ ಈ ತಾಲೂಕಿನ ಜನತೆಗೆ ಆ ಮಹಾಶಿವರಾತ್ರಿ ಅಂಗವಾಗಿ ನನ್ನ ಅನಂತ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಕಾಶಿ ವಿಶ್ವನಾಥ ಹಾಗೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪ್ರತಿಯೊಬ್ಬರೂ ಕೂಡ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತ ಕೂಡ ಆ ದೇವರಲ್ಲಿ ಪ್ರಾರ್ಥಿಸ್ತಾ 2026ರಲ್ಲಿ ಒಳ್ಳೆ ಮಳೆ ಆಗಿ, ಮಳೆಗೆ ತಕ್ಕಾಗಿ ಒಳ್ಳೆ ಬೆಳೆ ಸಿಕ್ಕಿ, ಆ ಬೆಳೆಗೆ ಅನುಗುಣವಾಗಿ ಒಳ್ಳೆ ಬೆಲೆ ಸಿಕ್ಕಿ ನಮ್ಮ ಅನ್ನದಾತರಿಗೆ ಒಳ್ಳೆಯದಾಗಲಿ, ಅವರು ಸಮೃದ್ಧಿಯಿಂದ ಇರಲಿ, ಸದಾ ಹಸನ್ಮುಖರಾಗಿ ಲವಲವಿಕೆಯಿಂದ ಇರಲಿ ಅಂತ ಕೂಡ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ, ಈ ಸಮಸ್ತ ನಾಡಿನ ಎಲ್ಲ ತಾಯಂದರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ನಾನು ವಿಶೇಷವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಅದರಲ್ಲೂ ಕೂಡ ಇನ್ನೂ ವಿಶೇಷ ಅಂತ ಹೇಳಿದರೆ, ಏನು ಈ ದೇಶವನ್ನು ಕಾಯ್ತಾ ಇರ್ತಕ್ಕಂಥ, ಹಗಲನ್ನದೇ ಇರಳನ್ನದೇ ಈ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ನಮ್ಮ ಯೋಧರು ಮತ್ತು ಅವರ ಕುಟುಂಬಸ್ಥರು ಕೂಡ ಭಗವಂತ ಅಷ್ಟೈಶ್ವರ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಇನ್ನೇನು ಮಾರ್ಚ್ ತಿಂಗಳು ಬರ್ತಾ ಇದೆ. ಮಾರ್ಚ್ ತಿಂಗಳು ಅಲ್ಲಿ ಪರೀಕ್ಷೆಗಳು ವಿಶೇಷವಾಗಿ ಪರೀಕ್ಷೆಗಳು ಹತ್ರ ಬರ್ತಾ ಇದೆ. ಮಕ್ಕಳಿಗೆ ಆ ಸರಸ್ವತಿ ದೇವಿ ಒಳ್ಳೆಯ ಜ್ಞಾನ ಬುದ್ಧಿ ಕೊಟ್ಟು ಒಂದು ಒಳ್ಳೆಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ, ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ, ವಿದ್ಯೆ ಕೊಟ್ಟಂಥ ಗುರುಗಳಿಗೆ ಒಳ್ಳೆಯ ಹೆಸರನ್ನು ತರಲಿ, ಅವರ ಬದುಕು ಭಾಳ ಎತ್ತರಕ್ಕೆ ಬೆಳೀಲಿ, ಅವರು ಒಂದು ಜೀವನ ಸುಖಮಯವಾಗಿರಲಿ ಅಂತ ಹೇಳ್ತಾ, ವಿಶೇಷವಾಗಿ ಆ ಮಕ್ಕಳಿಗೆ ಒಳ್ಳೆಯ ಒಂದು ಬುದ್ಧಿಯನ್ನು ತಾಯಿ ಸರಸ್ವತಿ ಕೊಟ್ಟು ಅವರನ್ನು ಚೆನ್ನಾಗಿಟ್ಟಿರಲಿ ಅಂತ ಕೂಡ ಆ ದೇವರಲ್ಲಿ ಪ್ರಾರ್ಥಿಸ್ತಾ, ವಿಶೇಷವಾಗಿ ಶಿವ ನೆನೆದವರ ಮನದಲ್ಲಿ ಅಂದಾಗೆ ನಾವು ಆ ಭಗವಂತನ ಯಾವ ರೀತಿ ಆರಾಧಿಸ್ತೀವೋ ಅದಕ್ಕೆ ಅನುಗುಣವಾಗಿ ಆತನ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ. ನಾವೆಲ್ಲರೂ ಕೂಡ ಅವರ ಒಂದು ಸೇವೆಯನ್ನು ಮಾಡ್ತಾ ಅವರೊಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಪ್ರತಿಯೊಬ್ಬರು ಕೂಡ ಸಮೃದ್ಧಿಯಿಂದ ಇರಬೇಕು, ಎಲ್ಲರನ್ನು ಚೆನ್ನಾಗಿ ಕಾಪಾಡಲಿ ಆ ಮಹಾಶಿವ ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ, ಮಗದೊಮ್ಮೆ ಈ ನಾಡಿನ, ಈ ತಾಲೂಕಿನ ಜನತೆಗೆ ಮಹಾಶಿವರಾತ್ರಿಯ ಒಂದು ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.